पंचानन तनोभूत पंचानन मनोपम पंचसूत्र कृतो वंदे पंचाचार्यं जगद्गुरु आदि प्रसन्न पंचाचार्ಯರ ಜಗದೀಶ್ವರನ ಗೋತ್ಮವನಾದಂತಹ ಆದಿ ಪ್ರಸನ್ನ ಪಂಚಾಚಾರ್ಯರ ದಾವರಿಗಳಿಗೆ ವಂದಿಸುತ್ತಾ ರುದ್ರಶತನೆಯೋ ರೌದ್ರ ಶೂಲ ಆಸಕ್ತ ಮಹಾಕರಃ ವೀರಭದ್ರ ಮಹಾ ತೇಜೌ ಕುಂದೇಂದು ಸನ್ನಿಭಃ ಭೈರವಂ ಭೈರವಾಕಾರಂ ಭೈರವಂ ಭೈರವಾಕಾರಂ ಭದ್ರೌ ರುದ್ರೇಶ ರುದ್ರಂ ರುದ್ರಗಣಾಧೀಶರಂ ಜಡೆಯಿಂದ ಉದ್ಭವಿಸಿ ಹರಿ ಹರಿ ಒಂದಾದ ಅಕ್ಷ ಬ್ರಹ್ಮಣ ಗುರುವನ್ನು ಕಡಿದು ತಲೆಗೆ ತಲೆಯಿಟ್ಟಂತಹ ವರಗುರು ವೀರಭದ್ರೇಶ್ವರ ವೀರಭದ್ರ ಮದವೇರಿದ ನರಸಿಂಹನ ಮದವಡಗಿಸಿ ನರಸಿಂಹನ ಮುಖಭಾವವನ್ನ ಗುರುವಿನ ಗುರುವಾಗಿ ಓಂಕಾರ ಬಿಂದುವಾಗಿ ಸಾರ್ವಭೌಮನಾದಂತಹ ಓಂಕಾರ ಬಿಂದುವಾಗಿ ಸಾರ್ವಭೌಮನಾದಂತಹ ಗುರು ವೀರಭದ್ರೇಶ್ವರನ ದಾವರಗಳಿಗೆ ವಂದಿಸುತ್ತಾ ಜಯ ವೀರೇಶನ ನಾಣಿ ಕಲ್ಯಾಣಿ ವೀರೇಶನಿಗೂ ಅಡಿದಾವರಗಳಿಗೆ ವಂದಿಸುತ್ತಾ ವೀರಶೈವ ಮುತ್ತಲಕ ವೀರಶೈವ ಮುತ್ತಲಕ ರೇಣುಕರಿಗೆ ಭೂಷಣಾದಂತಹ ಗುರು ವೀರಭದ್ರೇಶ್ವರನ ದಾವರಗಳಿಗೆ ವಂದಿಸುತ್ತಾ ಈ ನುಡಿದಂತ ನುಡಿ ಪಾವಣವಯ್ಯ ನುಡಿಸಿದಂತ ಈ ದರೆ ಪಾವಣವಯ್ಯ ಮರಿಸಿದವರನ್ನ ಕಾಯುವವಳು ಭಕ್ತೋದ್ಧಾರಕಳು ಆದಂತಹ ಗುರು ವೀರಭದ್ರ ಮದ್ದಾರ ಗದ್ದಿಗೆ ಬಿಟ್ಟು ವಾರಪ್ಪ ರುದ್ರ ಈಗದ ಕಾಮಧೇನು ಕಲದ ಶರವಣೇನು ಕಲೇಕ ವೀರನೇನು ಆರ್ಯಸಲವ ವೀರಸಲವ ಈ ಕಾರ್ಯಕ್ರಮಕ್ಕೆ ಬಂದಂತಹ ವೀರಭದ್ರೇಶ್ವರನು ಸಕಲ ಸಂಪತ್ತು ಆರೋಗ್ಯವಾಗಿ ಪಟ್ಟು ಕಾಪಾಡಲಿ ಎಂದು ಹೇಳುತ್ತಾ ಕಡೆ ವೀರಭದ್ರ ಶ್ರೀ ಮುರುಘರಾಜೇಂದ್ರ ಶಿವಗಳನ್ನು ಸತ್ತ ಪರೀಕ್ಷೆ ಮಾಡಲು ಈ ಕಲಿಯುಗದ ಜನ ಯೋಚಿಸಿದರಂತೆ ರುದ್ರ ಅಪ್ಪರೇ ರುದ್ರ ಓರ್ವ ದಿಕ್ಕಿನಿಂದ ಓರ್ವ ಬಾಲಕನು ಬಂದು ಅಪ್ಪ ತಂದೆ ಗುರುವೇ ಈ ಕಲಿಯುಗದ ಜನ ಕೇಳುತ್ತಿರುವರಪ್ಪ ನೀವು ಹೇಗೆ ಎಂದು ಅಲರೇ ರುದ್ರ ಅಪ್ಪರೇ ರುದ್ರ ಈ ಮುರುಘರಾಜೇಂದ್ರ ಶಿವಯೋಗಿಗಳು ಆ ಬಾಲಕನಿಗೆ ಒಂದು ಬಾಳೆಹಣ್ಣನ್ನು ಕೊಡುವರು. ಆ ಬಾಲಕನು ಕೇಳುತ್ತಾನೆ, ತಂದೆ ಗುರುವೇ ಗುರುವರ್ಯನೇ, ಈ ಬಾಳೆಹಣ್ಣನ್ನು ನನಗೆ ನೀವು ಏಕೆ ಕೊಟ್ಟಿರುವಿರಿ? ಇದರ ಅರ್ಥವೇನು ನನಗೆ ತಿಳಿಯಿರಿ. ಆವಾಗ ಶ್ರೀ ಮುರುಘರಾಜೇಂದ್ರ ಶಿವಯೋಗಿಗಳು ಹೇಳ್ತಾರೆ, ಎಲ್ಲೋ ಬಾಲಕನೇ, ಈ ಬಾಳೆಹಣ್ಣಿನ ಅರ್ಥವೇನೆಂದರೆ ದುರ್ಬುದ್ಧಿ, ಅಹಂಕಾರ, ದುಷ್ಟತ, ಆಲೋಚನೆ ಎಂಬ ಮೇಲಿನ ಶಕ್ತಿಯನ್ನು ಸಾಕು. ಒಳಗಿರುವ ಸಿಹಿಯಾದ ಅಮೃತವನ್ನು ನೀವೇ